ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಪ್ರಕೃತಿ ಯೂಟ್ಯೂಬ್ ಚಾನಲ್. ನಿಮಗೆ ಒಂದು ವೇಳೆ ವೆಯ್ಟ್ ಲಾಸ್ ಮಾಡೋದಿದ್ರೆ ಅಥವಾ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಆದರೂ ಕೂಡ ವೆಯ್ಟ್ ಅಂತೂ ಕಡಿಮೆ ಆಗ್ತಾನೆ ಇಲ್ಲ ಅಂತಂದರೆ ಈ ಒಂದು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನೀವು 7ರಿಂದ 8 ಗಂಟೆ ನಿದ್ದೆ ಆಗಿರಲೇಬೇಕು. ನಿಮ್ಮದು ದಿನಾಲು 7ರಿಂದ 8 ಗಂಟೆ ನಿದ್ದೆ ಆಗಿರಲೇಬೇಕು. ಓಕೆ, ಆಮೇಲೆ ಸೆಕೆಂಡ್, ಒತ್ತಡ ಕಡಿಮೆ ಇರಲಿ. ಓಕೆ, ಸ್ಟ್ರೆಸ್ ಕಡಿಮೆ ಇರಲಿ. ಥರ್ಡ್ ಏನಿದೆ ನೋಡಿ, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ 20 ಕಿಲೋ ಬಾಡಿ ವೇಟ್ಗೆ 1 ಲೀಟರ್ ನೀರಿನ ಅಗತ್ಯ ಇರುತ್ತೆ ಅಂತ. ಸೊ ಅದನ್ನು ನೀವು ಫಾಲೋ ಮಾಡಿ, ನಿಮ್ಮ ಬಾಡಿ ವೇಟ್ ಎಷ್ಟಿದೆ ನೋಡಿ ಅದನ್ನು ನೋಡಿ ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ನೀರನ್ನು ನೀವು ದಿನಾಲು ಅಷ್ಟು ಕುಡಿಲೇಬೇಕು. ಓಕೆ, ಡೈಲಿ ನೀವು 30ರಿಂದ 40 ನಿಮಿಷ ಒಂದು ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ತೇವೆ ನೋಡಿ, ಅದನ್ನು ಮಾಡಲೇಬೇಕು. ನೀವು ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಸೈಕ್ಲಿಂಗ್ ಮಾಡಿ, ಡಾನ್ಸಿಂಗ್ ಮಾಡಿ, ಯಾವುದೇ ಒಂದು ನೀವು 30ರಿಂದ 40 ನಿಮಿಷ ನೀವು ಮಾಡಲೇಬೇಕು ದಿನಾಲು. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ನಿಮ್ಮ ಡಯಟಲ್ಲಿ ನಿಮ್ಮದು ಪ್ರತಿದಿನ 1% ಅಷ್ಟಾದರೂ ಅಥವಾ 0.8% ಅಷ್ಟಾದರೂ ಕನಿಷ್ಠ ಅಷ್ಟಾದರೂ ಪ್ರೋಟೀನನ್ನು ನೀವು ದಿನಾಲು ತಿನ್ನಲೇಬೇಕು, ಸೇವನೆ ಮಾಡಲೇಬೇಕು ಪ್ರೋಟೀನ್ ಯುಕ್ತ ಆಹಾರನ. ಓಕೆ, ಆಮೇಲೆ ನೆಕ್ಸ್ಟ್ ಏನಿದೆ ನೋಡಿ, ಸಕ್ಕರೆ ಇರುವಂತಹ ಆಹಾರ ಪದಾರ್ಥಗಳನ್ನ ಬಿಟ್ಬಿಡಿ. ಆಮೇಲೆ ತುಂಬ ಜಾಸ್ತಿ ಎಕ್ಸ್ಟ್ರಾ ಶುಗರನ್ನು ಇರ್ತದೆ ನೋಡಿ, ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ ಫ್ರೈ ಇರುವಂಥ ಆಹಾರನ ಪೂರ್ತಿ ಅದನ್ನು ಬಿಡಲೇಬೇಕು, ಇಲ್ಲ ಅಂದರೆ ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದು 16 ಗಂಟೆ ಇಂಟರ್ಮಿಟೆಂಟ್ ಉಪವಾಸ. ರೈಟ್, ಅಂದರೆ ಏನು, ನೀವು ರಾತ್ರಿ 8 ಗಂಟೆಗೆ ಊಟ ಮಾಡಿದರೆ ಮರುದಿನ ಬೆಳಗ್ಗೆ 12 ಗಂಟೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ನೀವು ಊಟ ಮಾಡಬೇಕು. ಮತ್ತು ಅಂದರೆ ಮಧ್ಯದಲ್ಲಿ 16 ಗಂಟೆ ಗ್ಯಾಪ್ ಆಗಿರಬೇಕು. ಓಕೆ, ಸೊ ಈ ಥರ ಉಪವಾಸ ಮಾಡಿ ಕೂಡ ವೆಯ್ಟ್ ಲಾಸ್ ಮಾಡ್ತಾರೆ, ತುಂಬ ಜನ ಮಾಡಬಹುದು. ಓಕೆ, ಆದರೆ ನೀವು ಕರೆಕ್ಟಾಗಿ ಒಂದು ಫಾಲೋ ಮಾಡಿ, ಕಡಿಮೆ ಮಾಡಿ. ಯಾಕಂದರೆ ಒಂದು ವೇಳೆ ರಾಂಗ್ ಆಗಿ ನೀವು ಏನೋ ಒಂದು ಉಪವಾಸ ಮಾಡಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂತಂದರೆ ಅದು ನಮ್ಮ ಬಾಡಿಯನ್ನು ವೀಕ್ ಮಾಡುತ್ತೆ. ಫ್ಯಾಟ್ ನಾವು ತೂಕ ಕಡಿಮೆ ಆಗ್ತದೋ ಇಲ್ಲೋ ಅಂತ ಅದು ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ, ಆದರೆ ನಮ್ಮ ಬಾಡಿ ಮಾತ್ರ ವೀಕ್ ಗ್ಯಾರಂಟಿ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ.